ಏನಾಯ್ತು? ಏನಿದೆಲ್ಲ? ಏನಾಯ್ತು ಪ್ರಿಯಾ? ಏನಮ್ಮ ಮಾಡ್ತಿದೀಯಾ? ಇನ್ನು ಒಂದೇ ಒಂದು ಮಾತಾಡಿದ್ರು ಸಾಯಿಸ್ಬಿಡ್ತೀನಿ. ಅಯ್ಯೋ, ಈ ಭಯ ಹೀಗೆ ಇದ್ದಿದ್ರೆ ನಿಮ್ಗಳಿಗೆ ಇಂಥ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ಇನ್ನು ಮುಂದೇನೂ ಅಷ್ಟೇ, ಈ ಭಯನ ಹೀಗೆ ಮೇಂಟೈನ್ ಮಾಡಬೇಕು. ಮಾತಾಡ್ಕೊಂಡೇ ಹೋಗ್ತಿದೀಯಲ್ಲ, ಇನ್ನು ಒಂದೇ ಒಂದು ಮಾತಾಡಿದ್ರು ನಿನ್ ನೋಲ್ಗೆ ಕಿತ್ತು ಬಿಡ್ತೀನಿ. ಏ ಹುಡುಗಿ, ಈ ಮುದುಕಿ ಕೊಟ್ಟ ಏಟನ್ನ ಸುಧಾರಿಸ್ಕೊಳಕ್ಕೆ ಇಷ್ಟು ಹೊತ್ತು ಬೇಕಾಯ್ತಾ? ನಾನು ನಿನ್ನ ವಯಸ್ಸಿನಲ್ಲಿ ಇದ್ದಾಗ ಕೊಟ್ಟಿದ್ದಿದ್ರೆ ನಿನ್ನ ಗತಿ ಏನು ಅಂತ ಯೋಚನೆ ಮಾಡಿದೀಯಾ? ಏ ಮುದ್ಕೆ, ಮೊದಲು ಕಟ್ಟಿರೋ ಗಂಟನ ಬಿಚ್ಚು, ಆಮೇಲಿದೆ ನಿಮ್ಗೆಲ್ಲ. ನಿನ್ನ ಕೈಲಿ ಏನು ಆಗೋಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಕಣೆ. ಕಾಗೆ ಬಂದು ಮನೆ ಸೇರ್ಕೊಂಡ ಹಾಗೆ ನೀನು ಯಾವತ್ತು ನಮ್ಮ ಮನೆ ಸೇರ್ಕೊಂಡಿಯೋ ಆವತ್ತೇ ನಮ್ಮ ಮನೆ ಶಾಂತಿ ನೆಮ್ಮದಿ ಎಲ್ಲ ಹಾಳಾಗೋಯ್ತು. ನಿನ್ನ ಕಲ್ಲು ತಕೊಂಡು ಹೊಡೆದು ಸಾಯಿಸ್ಬೇಕು ಅನ್ನುತ್ತಿದೆ. ಆದ್ರೆ ಮರ್ಯಾದಸ್ಥರು ಬಾಳಿ ಬದುಕಿದ ಮನೆ ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ನಿನ್ನ ಜೀವನದಲ್ಲಿ ನೀನು ಮಾಡಿದ ಅನಾಚಾರಗಳೆಷ್ಟು, ಈ ಮನೆಗೆ ಯಾಕೆ ಬಂದು ಸೇರ್ಕೊಂಡೆ ಎಲ್ಲ ನನಗೆ ಗೊತ್ತಿದೆ. ಆದರೂ ಸುಮ್ಮನಿದ್ದೀನಿ. ಯಾಕೆ ಗೊತ್ತಾ? ಮನುಷ್ಯನಿಗೆ ಒಂದು ಟೈಮ್ ಅನ್ನೋದು ಬರುತ್ತೆ. ಅದು ಬಂದಾಗ ಅವನು ತನ್ನ ಶಕ್ತಿನ ಉಪಯೋಗಿಸಬೇಕು. ಆಗಲೇ ಇನ್ನೊಬ್ಬರ ಹಣೆ ಬರಹ ಕೆಡೋದು. ನೋಡಿದ್ಯಾ ಈಗ ನಿನ್ನ ಹಣೆ ಬರಹ ಎಷ್ಟು ಕೆಟ್ಟಿದೆ ಅಂತ? ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?